ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಕರ್ನಾಟಕ ಸರ್ಕಾರ ವತಿಯಿಂದ ಪಿಂಚಣಿಯನ್ನು ಪಡೆದುಕೊಳ್ತಾ ಇದ್ದೀರಾ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ಏಪ್ರಿಲ್ ತಿಂಗಳಿನ ಪಿಂಚಣಿ ಹಣವನ್ನು ಯಾರಿಗೂ ಜಮಾ ಆಗಿರಲಿಲ್ಲ. ಅಂಥವರಿಗೆ ಈ ಒಂದು ಏಪ್ರಿಲ್ ತಿಂಗಳಿನ ಪಿಂಚಣಿ ಹಣಕ್ಕೆ ವೇಟ್ ಮಾಡ್ತಾ ಇರುವ ಎಲ್ಲ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನುವರೆಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಪಿಂಚಣಿಯನ್ನು ಪಡಿತಾ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಮಾಜಿಕ ಮತ್ತು ಭದ್ರತಾ ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ಅಂದರೆ ಕರ್ನಾಟಕ ಸರ್ಕಾರ ವತಿಯಿಂದ ಯಾರೆಲ್ಲ ಪಿಂಚಣಿ ಹಣ ಪಡಿತಾಕೊಳ್ತಾ ಇದ್ದಾರೆ ಯಾರ್ಯಾರು ಅಂತಾರೆ ಇಲ್ಲಿ ಇಂದಿರಾ ಗಾಂಧಿಯ ವೃದ್ಧಾಪ್ಯ ವೇತನ ಯಾರು ಪಿಂಚಣಿ ಪಡಿತಾ ಇದ್ದಾರ ಅಂಥವ್ರಿಗೂ, ಹಾಗೂ ವಿಧವಾ ವೇತನ ಪಿಂಚಣಿ ಪಡಿತಾ ಇದ್ದ ಅಭ್ಯರ್ಥಿಗಳಿಗೆ, ಹಾಗೂ ಅಂಗವಿಕಲ ಪಿಂಚಣಿ ಪಡಿತಿರೋದಂತೆಯೇ, ಹಾಗೂ ಅದೇ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆಗೆ, ಹಾಗೂ ಅದೇ ರೀತಿಯಾಗಿ ಮನಸ್ಸಿನ ಯೋಜನೆಗೆ ಹಲವಾರು ಇದಂಥ ಒಂದು ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಿಂದ ಒಂದು ಕರ್ನಾಟಕ ಸರ್ಕಾರ ವತಿಯಿಂದ ಪಿಂಚಣಿಯನ್ನು ಯಾರ್ಯಾರು ಪಡೆದುಕೊಳ್ತಾ ಇದ್ದಾರ ಪ್ರತಿಯೊಬ್ಬರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನುವರೆಗೆ ಏಪ್ರಿಲ್ ತಿಂಗಳಿನ ಹಣ ಯಾರಿಗೆಲ್ಲ ಜಮಾ ಆಗಿರಲಿಲ್ಲ ಅವರಿಗೆ 9 ಮೇ 2025ರಂದು ನಿಮ್ಮ ಖಾತೆಗೆ DBT ಮೂಲಕ ಹಣವನ್ನು ಪಾವತಿಸಲಾಗಿದೆ. ಯಾರ್ಯಾರಿಗೆ ಹಣವನ್ನು ಜಮಾ ಆಗಿದೆ ಅವರು ಕೂಡ ಇಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೂ ಯಾರಿಗೆಲ್ಲ ಇನ್ನೂ ಜಮಾ ಆಗಿಲ್ಲ ಅವರಿಗೆ ಸುಮಾರು ಒಂದು ವಾರದ ಒಳಗಾಗಿ ನಿಮ್ಮ ಎಲ್ಲರ ಖಾತೆಗೆ DBT ಮೂಲಕ ಸರ್ಕಾರವು ಒಂದು ಪಿಂಚಣಿಯ ಹಣವನ್ನು ಹಂತವಾಗಿ ನಿಮ್ಮ ಖಾತೆಯನ್ನು ಇಲ್ಲಿ ಜಮಾ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ತಿಂಗಳಂದ್ರೆ ಈ ಒಂದು ಮೇ ತಿಂಗಳಿನ ಹಣ ಕೂಡ ಇಲ್ಲಿ ಜಮಾ ಆಗೋದನ್ನು ಒಂದು ಪೆಂಡಿಂಗ್ ಇದೆ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳ ಹಣ ಕೂಡ ಪೆಂಡಿಂಗ್ ಇತ್ತು, ಅದು ಸುಮಾರು 1-2 ದಿವಸ ಮುಂಚೆ ಹಣವನ್ನು ಜಮಾ ಆಗಿದೆ. ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರಿಗೂ ಕೂಡ ಬರುತ್ತೆ. ಹಾಗೂ ಅದೇ ರೀತಿಯಾಗಿ ಈ ಮೇ ತಿಂಗಳ ಹಣ ಕೂಡ ಇನ್ನೂ ಒಂದು ವಾರದಲ್ಲಿ ಅದು ಕೂಡ ಇದೇ ತಿಂಗಳಿನಲ್ಲಿ ಜಮಾ ಮಾಡಲಾಗುತ್ತೆ ಅಂತ ಇದನ್ನು ಸ್ಪಷ್ಟನೆಯನ್ನು ಸರ್ಕಾರವು ಕೊಡಲಾಗಿದೆ. ಸೊ ಅದಕ್ಕೆಲ್ಲ ಯಾರು ವೇಟ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗೆ ಚೆಕ್ ಮಾಡಿ. ಹಾಗೂ ಅದೇ ರೀತಿಯಾಗಿ ಯಾರಿಗೆಲ್ಲ ಸುಮಾರು 2-3 ತಿಂಗಳಿಂದ ಹಣವನ್ನು ಯಾರಿಗೆ ಜಮಾ ಆಗ್ತಾ ಇಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕು. ಹೋಗಿದ ನಂತರ ಅಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಯಾವ ಥರ ಹಣವನ್ನು ಬರ್ತಾ ಇಲ್ಲ, ಯಾವ ಪ್ರಾಬ್ಲಮ್ ಇದೆ ಅದನ್ನು ತಿಳಿದುಕೊಂಡು ಅದಕ್ಕೊಂದು ಬಗೆಹರಿಸಿಕೊಂಡು ನೀವು ಮತ್ತೆ ನಿಮ್ಮ ಪಿಂಚಣಿ ಹಣವನ್ನು ಶುರು ಮಾಡಲಾಗುವುದು. ಕೆಲವೊಬ್ಬರಿಗೆ ಒಂದು ಟೆಂಪರರಿಯಾಗಿ ಸಸ್ಪೆಂಡ್ ಆಗ್ತಾ ಇದೆ, ಹಾಗೂ ಕೆಲವೊಬ್ಬರಿಗೆ ಯಾರಿಗೆಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ NPCI ಲಿಂಕ್ ಯಾರಿಗೆಲ್ಲ ಲಿಂಕ್ ಇಲ್ಲ ಅಂಥವ್ರಿಗೆ ನೀವು ಕೂಡ ಈ ಒಂದು ಹಣವನ್ನು ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಹಣವನ್ನು ಬರಬೇಕಾದ್ರೆ NPCI ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಹಾಗೂ ಅದೇ ರೀತಿಯಾಗಿ ನಿಮ್ಮ ಒಂದು ಪೆನ್ಷನ್ ಆರ್ಡರ್ ಕಾಪಿ ಕೂಡ ಇಲ್ಲಿ ರನ್ನಿಂಗ್ ಅಲ್ಲಿ ಇರಬೇಕಾಗುತ್ತೆ. ಕೆಲವೊಬ್ಬರು ಸಸ್ಪೆಂಡ್ ಆಗಿದೆ ಅಂಥವ್ರಿಗೂ ಕೂಡ ಹಣವನ್ನು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೀವು ಖಾತ್ರಿಪಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದೇ ರೀತಿಯಾಗಿ ಯಾವುದೇ ಮುಂದಿನ ಈ ಒಂದು ಯೋಜನೆಗೆ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋನ ನಿಮ್ಮ ಬರಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದ ಬೆಲ್ ಬಟನ್ ಆನ್ ಮಾಡೋದ್ರಿಂದ ನಿಮಗೆ ಒಂದು ಸರ್ಕಾರ ವತಿಯಿಂದ ಸಿಗ್ತಕ್ಕಂಥ ಎಲ್ಲ ಒಂದು ಸುವಿಧಾಗಳನ್ನು ನಿಮಗೆ ಡೈರೆಕ್ಟ್ ಆಗಿ ನಮ್ಮ ವಿಡಿಯೋ ಮೂಲಕ ನಿಮಗೆ ತಿಳಿದುಕೊಳ್ಳೋದಾಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿಯಾಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.